ಇನ್ನಿಲ್ಲ ಪೋಲಿ ವೀಕ್ಷಣೆ ಅಶ್ಲೀಲ ದೃಶ್ಯಗಳನ್ನು ಹೊಂದಿರುವಂಥ ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಕಡೆ ಉದ್ದೇಶ ಯಾವ ಉದ್ದೇಶದಿಂದ ಇದನ್ನು ಬ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದು ತೇಜಸ್ವಿ ತುಂಬ ಸೊಗಸಾಗಿ ಹೇಳಿದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರೋ ಇನ್ನೊಂದು ವಿಚಾರ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ ಹರಣ. ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಕೊಡಬೇಕು. ನೀವು ಈಗ ಅಪ್ರಾಪ್ತರ ಮೇಲೆ ನಡೀತಿರುವಂಥ ಲೈಂಗಿಕ ದೌರ್ಜನ್ಯಕ್ಕೆ ಅದರ ತಡೆಗೆ ಅಥವಾ ಅದಕ್ಕೆ ಅದರ ಒಂದು ನಿಯಂತ್ರಣಕ್ಕೆ ಬೇರೆದೇ ಆದಂಥ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು. ವೆಬ್ಸೈಟ್ ಬ್ಯಾನ್ ಮಾಡಿ ಕೈ ತೊಳ್ಕೊಂಡ್ರೆ ಹೇಗೆ ಅನ್ನುವಂಥದ್ದು. ಅದೇ ಅವ್ರು ಹೇಳ್ದಂಗೆ ಇದು ಒಂದು ಹೆಜ್ಜೆ ಮಾತ್ರ ಅಂತ. ಈ ರೀತಿ ಹಲವಾರು ವಿಷಯ ಈಗ ಬ್ಯಾನ್ ಮಾಡ್ತಾ ಭಾಳಷ್ಟು ಬ್ಯಾನ್ ಮಾಡೋಕ್ಕಾಗಲ್ಲ. ಲೈಂಗಿಕ ಅತ್ಯಾಚಾರ ನೀವು ಬ್ಯಾನ್ ಮಾಡಿದ ತಕ್ಷಣ ಅತ್ಯಾಚಾರ ನಿಲ್ಲಲ್ಲ, ಅಥವಾ ನೀವು ಲೈಂಗಿಕ ಕಿರುಕುಳ ಆಗಲಿ, ಹೆಣ್ಮಕ್ಳನ್ನ ಚುಡಾಯಿಸೋದಾಗ್ಲಿ, ಅಥವಾ ಅವ್ರನ್ನ ಗುಂಪಿನಲ್ಲಿ ಒಂದು ಮೈ ಸವರ್ಕೊಂಡು ಓಡೋಗೋದು ಮಾಡೋದು ಇಂಥವೆಲ್ಲ ನಡೀತಾನೆ ಇರುತ್ತೆ. ನೀವು ಎಷ್ಟಂತ ಬ್ಯಾನ್ ಮಾಡ್ತೀರಾ ಅನ್ನೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ತೊಗೊಂಡ್ರೆ ಎಲ್ಲೋ ಒಂದು ಅಟ್ಲೀಸ್ಟ್ ಡ್ರಾಪ್ ಇನ್ ದಿ ಸಿ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ಏನೋ ಒಂದು ಅದ್ರ ಪರಿಣಾಮ ಬೀರಿ ಖಂಡಿತವಾಗ್ಲೂ ಇದೀಗ ಚೈಲ್ಡ್ ಪೋರ್ನೋಗ್ರಫಿ ಅಥವಾ ಚೈಲ್ಡ್ ಮೊಲೆಸ್ಟೇಷನ್ನು, ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಆಗ್ತಿರೋ ಅತ್ಯಾಚಾರ ವಿಪರೀತ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹೆಚ್ಚು ಬೆಳಕಿಗೆ ಕೂಡ ಬರ್ತಾ ಇದೆ. ಎಲ್ಲೋ ಇದರಿಂದ ನೋಡಿಕೊಂಡು ಅಥವಾ ಈ ಪೀಡೋಫಿಲ್ಸ್ ಇರೋದು ಅವ್ರ ಮೇಲೆ ಆಗ್ತಿರೋದನ್ನು ಒಂದು ನಿಟ್ಟಿನಲ್ಲಿ ಕಡಿಮೆ ಆದರೆ ಖಂಡಿತ ಅದು ಸಂತೋಷ. ಅಥವಾ ಚಿಕ್ಕ ಮಕ್ಕಳನ್ನ ಇಂಥದನ್ನೆಲ್ಲ ಅವ್ರಿಗೆ ಅದನ್ನು ವೀಕ್ಷಣೆ ಮಾಡೋದನ್ನ ಕೆಲವು ಕಡೆ ನೀವು ಹೇಳ್ದಂಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದು ವ್ಯಕ್ತಿಯ ನೈತಿಕತೆಗೆ ಅವ್ರಿಗೆ ಬಿಟ್ಟಿದ್ದು ಅಂತಾನು ಹೇಳಿ. ಈಗ ಬೇಕಾದಷ್ಟು ನಮಗೆ ಸಿಗತ್ತೆ ಚಾಯ್ಸ್, ಆದರೆ ನಾವು ಏನು ಉಪಯೋಗಿಸ್ಕೊಳ್ತೀವಿ, ಏನು ನೋಡ್ತೀವಿ, ಬಿಡ್ತೀವಿ ಅನ್ನೋದನ್ನ ಈಗ ಎಲ್ಲರೂ ಪೋರ್ನೋಗ್ರಫಿ ನೋಡಲ್ಲ. ಬಹಳಷ್ಟು ಜನ ನೋಡ್ಬೋದು ಅಥವಾ ಕದ್ದು ಮುಚ್ಚಿ. ನಾವು ಎಷ್ಟೋ ವರ್ಷದ ಹಳೆ ಕಾಲದಿಂದನೂ ಅವಾಗೆಲ್ಲ ಒಂದು ಪ್ರಜಾಮತ ಇದ್ರೊಳಗೆಲ್ಲ ಒಂದು ಸಣ್ಣ ಪುಟ್ಟ ಎಲ್ಲೋ ಒಂದು ಅವಾಗೆಲ್ಲ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಅಶ್ಲೀಲ ಸಾಹಿತ್ಯ ಎಲ್ಲೋ ಸಿಕ್ಕಿದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲುಗಳಲ್ಲಿ ಪ್ರತಿಯೊಬ್ಬರು ಮಾಡಿರೋದೆ. ಅವ್ರ ಟೆಕ್ಸ್ಟ್ ಬುಕ್ಗಳಲ್ಲಿ ಒಳಗಿಟ್ಕೊಂಡು ಅವ್ರ ಅಪ್ಪ ಅಮ್ಮ ಬೈತಾರೆ ಅಂತ ಕದ್ದು ಮುಚ್ಚಿ ಓದ್ತಿದ್ದು. ಕೇಳಬಂದಿರೋ ವಿವಾದ ಕೂಡ ಅಂದ್ರೆ ಒಂದು ಕೆಲವೊಂದು ಅಪಸ್ವರ ಕೂಡ ಹಾಗೆ ಅಂದ್ರೆ ನಾವೆಲ್ಲೋ ಅದನ್ನ ಗೌಪ್ಯವಾಗಿ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಓಪನ್ ಆಗಿ ಅದನ್ನ ಮಾಡಕ್ ಕಡಿವಾಣ ಹಾಕಿದ್ರಿ. ಈಗೇನೋ ಅದನ್ನ ಓಪನ್ ಆಗೇ ಮಾಡೋದಕ್ಕೆ ಸಾಧ್ಯ ಇದೆ, ಮೊದಲೆಲ್ಲ ಸಾಧ್ಯ ಇರಲಿಲ್ಲ. ಈಗ ಚಿಕ್ಕ ತಂದೆ ತಾಯಿಗಳು ಈಗ ಚಿಕ್ಕ ಮಕ್ಕಳು ಏನ್ ನೋಡ್ತಾರೆ, ಯಾವ ವೆಬ್ಸೈಟ್ ನೋಡ್ತಾರೆ, ಏನ್ ಮಾಡ್ತಾರೆ, ಯಾವ್ದನ್ನ ಬ್ಲಾಕ್ ಮಾಡ್ಬೇಕಾಗತ್ತೆ ಅದರದ್ದು ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಇತ್ತೀಚೆಗೆ ಒಂದು ಹುಡುಗನ ಕರ್ಕೊಂಡು, ತುಂಬಾ ಬುದ್ಧಿವಂತ ಹುಡುಗ, ರ್ಯಾಂಕ್ ಸ್ಟೂಡೆಂಟು, ಯಾವಾಗ್ಲೂ ಒಳ್ಳೆ ರ್ಯಾಂಕ್ ತಗೊಳ್ತಾ ಇದ್ದಿದ್ದು ಹುಡುಗ. ಇದ್ದಕ್ಕಿದ್ದಂಗೆ ಎಲ್ಲ ಫೇಲ್ ಆಗೋದು, ಡಲ್ ಆಗೋದು, ಯಾವ್ದ್ರೊಳಗೂ ಇಂಟ್ರೆಸ್ಟ್ ಇಲ್ಲ, ಏನಾದ್ರೂ ಹೇಳಿಲ್ಲ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅವಾಗ ಅವ್ರದನ್ನ ತುಂಬಾ ಕೌನ್ಸಿಲಿಂಗ್ ಮಾಡಿದಾಗ ಯಾಕೆ ಹಿಂಗಾಗಿದ್ದಾನೆಲ್ಲ ನೋಡಿದಾಗ ಅವ್ನು ಹೇಳ್ದ, ಅವ್ನು ತುಂಬಾ ಇದರಿಂದ ಮನೆಯಲ್ಲೂ ಸ್ಟ್ರಿಕ್ಟ್ ಆಗೇ ಬೆಳೆಸಿದ್ದು ಮಾಡಿದ್ದು, ಏನ್ ನೋಡ್ಬೇಕು ಏನ್ ಬಿಡ್ಬೇಕು ಅಂತ. ಯಾವಾಗ್ಲೂ ಈಗ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋರು, ಇವ್ ಮನೇಲಿ ಒಬ್ನೇ ಇರ್ತಿದ್ದ. ಯಾವಾಗ್ಲೂ ಒಂದು ಫ್ರೆಂಡ್ ಬಂದಾಗ ಬಾರ ನಿಂಗೆ ಒಂದು ಇದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ನೆಟ್ ಒಳಗೆ ಕಂಪ್ಯೂಟರ್ನಲ್ಲಿ ಇದೊಂದು ಈ ತರ ವೆಬ್ಸೈಟ್ ನೋಡಿದ. ಅದನ್ನ ನೋಡಿದಷ್ಟು ದಿವಸದಿಂದ ಅವ್ನ ತಲೆಗೆ ಒಂದು ಅಷ್ಟು ಅಂತ ಪರಿಣಾಮ ಆಗ್ಬಿಟ್ಟು ಅವ್ನಿಗೆ ಏನು ಓದಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಯಾವ್ದ್ರೊಳಗೂ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇದು ಒಂದು ರೀತಿಯ ದುಷ್ಪರಿಣಾಮನೇ ಇದೆ. ಅವಾಗ ಮುಖ್ಯವಾಗಿ ಮಕ್ಕಳ ಮೇಲೆ ಆಗುವಂತ ಕೆಟ್ಟ ಕುತೂಹಲ ಅವರಿಗೆ ಬಿಟ್ಟು ಮತ್ತೆ ಕೆಲವು ಇನ್ನೊಬ್ರು ಕಾಲರ್ ಇದ್ದಾರೆ, ರಾಜೇಶ್ ಅಂತ ಹಾಸನದಿಂದ. ರಾಜೇಶ್ ನಮಸ್ಕಾರ. ಹಲೋ ರಾಜೇಶ್, ಕೇಳಿಸ್ತಾ ಇದೆಯಾ? ಕೇಂದ್ರ ದೂರಸಂಪರ್ಕ ಇಲಾಖೆ ಸುಮಾರು 850 ಈ ಪೋರ್ನ್ ವೆಬ್ಸೈಟ್ಗಳನ್ನ ಬ್ಯಾನ್ ಮಾಡಿದೆ. ಇದೀಗಾಗಲೇ ಹೇಳಿದಾಗೆ ಅಪ್ರಾಪ್ತರ ಮೇಲೆ ನಡೀತಿರುವಂತಹ ಲೈಂಗಿಕ ದೌರ್ಜನ್ಯ ಒಂದು ನಿಯಂತ್ರಣಕ್ಕೆ ಮತ್ತು ಆ ಕಾಯ್ದೆಯ ಪಾಲನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ತಮ್ಮ ಅಭಿಪ್ರಾಯ ಏನು? ಇದೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಆಗ್ತಿದೆ ಅಂತ ನಂಗಂತೂ ನಿಜ ಗೊತ್ತಾಗ್ತಿಲ್ಲ. I am 22 years old. ಇವಾಗ ಫೋನ್ ನೋಡೋದ್ರಿಂದ ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಮ್ಯಾಮ್ ಹೇಳ್ತಿದ್ರು. ಇದೆಲ್ಲ ಎಲ್ಲೋ ರೇರ್ ಕೇಸಸ್. ಇವನ್ ಐ ವಾಸ್ ಅ ಟಾಪರ್, ಆಕ್ಚುಲಿ ನಾಟ್ ಫ್ರಮ್ ಹಾಸನ್, ಔಟ್ಸೈಡ್ ಹಾಸನ್. ಫೋನ್ ನೋಡೋದ್ರಿಂದ ಮಾರ್ಕ್ಸ್ ಏನ್ ಮಾಡಬಹುದಿತ್ತು ಹಾಗಿದ್ರೆ ಅಂತ. ಇವಾಗ ನೀವು 18+ ಮಾಡಿದಾರೆ ಸರಿ, ಅದು ಎಲ್ಲರಿಗೂ ಒಂದೊಂದು ID ಕೊಟ್ಬಿಟ್ಟು they can give password for every adult. They can give any password for everything. There is a development. Iವಾಗ Android ಎಷ್ಟೊಂದು ಡೆವಲಪ್ ಆಗಿದೆ. They can give any password for that. ಇವಾಗ ನೀವು porn site, you have so many people just they will satisfy themselves just by watching porn. ಪಾಸ್ವರ್ಡ್ಗಳನ್ನ ಹಾಕಿ ಅಥವಾ ಅಂದ್ರೆ ಚಿಕ್ಕ ಮಕ್ಕಳ ಕೈಗೆ ಸುಲಭವಾಗಿ ಸಿಗದೆ ಇರೋ ತರ ಮಾಡಬೇಕು, ಬ್ಯಾನೇ ಮಾಡಬಾರ್ದು ಅನ್ನುವಂಥದ್ದು ತಾವು ಹೇಳುವಂಥದ್ದು. ಇನ್ನೊಬ್ರು ರಾಯಚೂರಿನಿಂದ ಖಲೀಲ್ ಅಹಮದ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಹಮದ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಒಂದು ನಿರ್ಧಾರಕ್ಕೆ ತಮ್ಮ ಅಭಿಪ್ರಾಯ? ಸರ್, ಈ ಸರ್ಕಾರಕ್ಕೆ ನಿರ್ಧಾರ ಮಾಡಿದ್ದು ಈ ಒಳ್ಳೆಯ ನಿರ್ಧಾರ ಇದು. ಇದರಿಂದ ಯುವ ಜನತೆ ಇದು ಒಂದು ಬಹಳ ಕೆಡುಕಿನ ಕಡೆ ಸಾಗ್ತಾ ಇದೆ. ಈ ಕೇಂದ್ರ ಸರ್ಕಾರದ ಈ ನಿರ್ಧಾರ ಒಂದು ಯುವ ಜನತೆಗೆ ಕೆಡುಕಿನ ತಡಿತಕ್ಕಂಥ ಒಂದು ದಿಟ್ಟ ನಿರ್ಧಾರ ಅಂತ ನಾನು ಅನ್ಕೊಂಡಿದ್ದೇನೆ ಸರ್. ಒಂದು ಮಟ್ಟಿಗೆ ಆದ್ರೂ ಕಂಟ್ರೋಲ್ ಆಗತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಖಲೀಲ್. ಇನ್ನೊಬ್ರು ನಮ್ಮ ಜೊತೆ
ಸಂಪರ್ಕದಲ್ಲಿದ್ದಾರೆ ಹಾಸನದಿಂದ ವೇಣು. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್, ಈ ವಿಚಾರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಏನು ಅಂದ್ರೆ ಈಗ ನಾವು ಈ ಪೋರ್ನ್ ನೋಡೋದ್ರಿಂದ ಅದರಲ್ಲಿ ಸಾಕಷ್ಟು ಈಗ ಹುಡುಗಿರಿ ಅನ್ನೋ ಒಂದು ಆಗಿರೋದ್ರಿಂದ ಸಾಕಷ್ಟು ಅಪ್ಲೋಡ್ ಮಾಡ್ಬಿಡ್ತಾರೆ ಸರ್. ಅದನ್ನ ಈಗ ನಮ್ಮ ತಂಗಿ ಇರ್ಬೋದು, ನನ್ನ ಸಿಸ್ಟರ್, ನಮ್ಮ ಫ್ರೆಂಡ್ ಇರ್ಬೋದು, ಇಂಥದ್ದೆಲ್ಲ ನೋಡೋದು ಬಹಳ ಅಸಹ್ಯಕರ ಆಗುತ್ತೆ ಸರ್. ಈಗ ನನ್ನ ಪ್ರಕಾರ ಸರ್, ಈಗ ಕೆಲವು ಪೋರ್ನ್ ಸ್ಟಾರ್ಸ್ ಅಂತ ಇದಾರೆ, ಅಂತವ್ರದನ್ನೇ ಒಂದು ಏನ್ ರಿಜಿಸ್ಟರ್ ಅಂತವ್ರದ್ ಮಾತ್ರ ವೆಬ್ಸೈಟ್ ಬಿಟ್ಟು ಮಿಕ್ಕಂತ ಯಾವ್ದು ಅಪ್ಲೋಡ್ ಮಾಡೋದ್ ಬೇಡ ಸರ್. ಈಗ ಯಾವ್ದೋ ಪಾಪ MMS ತಗೊಂಡು ಅದನ್ನ ಹಾಕ್ತಾರೆ ಸರ್. ಅದ್ ನಮ್ ತಂಗಿ ಇರ್ತಾರೆ, ನಮ್ ಫ್ರೆಂಡ್ ಇರ್ತಾರೆ, ಬಹಳ ನೋವಾಗುತ್ತೆ ಸರ್ ನೋಡಕ್ಕೆ. ಅದು ಅದನ್ನ ನಿಲ್ಲಿಸ್ಲಿ. ಪೋರ್ನ್ ಸ್ಟಾರ್ ಯಾರು ರಿಜಿಸ್ಟರ್ಡ್ ಪೋರ್ನ್ ಸ್ಟಾರ್ ವೆಬ್ಸೈಟ್ ಇರುತ್ತೆ ಅದನ್ನ ಮಾತ್ರ ಮಾಡ್ಲಿ ಅಂತ ನಾನು ಅದಕ್ಕಾಗಿಯೇ ಸೀಮಿತವಾಗಿರುವಂತವರ ವಿಡಿಯೋಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು, ಎಲ್ಲಾ ಅಶ್ಲೀಲ ವಿಡಿಯೋಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದು. ಇನ್ನೊಬ್ರು ಕಾಲರ್ ಚಿಕ್ಕಮಗಳೂರಿನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಮಸ್ಕಾರ. ಹೇಳಿ. ಸರ್, ಇವಾಗ ಅವರು ಹಾಸನದಿಂದ ಒಬ್ರು ಫೋನ್ ಮಾಡಿದ್ದವ್ರು ಹೇಳಿದ್ರು ID ಕೊಡ್ಬೇಕು, ಪಾಸ್ವರ್ಡ್ ಕೊಡ್ಬೇಕು, ಮತ್ತೆ ಅಡಲ್ಟ್ ಮಾತ್ರ ಕೊಡ್ಬೇಕು ಅಂತ ಹೇಳಿ ಇದ್ ಮಾಡಿದ್ದಾರೆ. ಅದು ಎಷ್ಟು ಜನ ಅಡಲ್ಟ್ಸ್ ಈಗ ತಗೊಂಡು ID ತಗೊಂಡು ಅವರು ಪಾಸ್ವರ್ಡ್ ತಗೊಂಡು ಮಕ್ಕಳೆಲ್ಲ ನೋಡಿ ಕೆಟ್ಟೋಗೋದಿಲ್ವಾ? ದಯವಿಟ್ಟು ಅದು ಬ್ಯಾನ್ ಮಾಡಿರೋದು ತುಂಬಾ ಒಳ್ಳೇದು. ಯುವಕರು ಸರಿ ಹೋಗ್ತಾರೆ, ಮತ್ತೆ ಹೆಣ್ಮಕ್ಳಂತೂ ತುಂಬಾ ಕೆಟ್ಟಿರೋ ಹೆಣ್ಮಕ್ಳೆಲ್ಲ ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನಮ್ದು. ಎಸ್, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅಂತ ತಾವು ಹೇಳ್ತೀರಿ. ಎಸ್, ನಾನು ಮೈಸೂರಿನ ಶಿಲ್ಪಾ ಅವರನ್ನು ಮಾತಾಡ್ಸಿದ್ದಾರೆ. ಶಿಲ್ಪಾ ಅವರು, ಈಗಾಗಲೇ ಹಲವಾರು ಸಾರ್ವತ್ರಿಕ ಅಭಿಪ್ರಾಯಗಳು ಬಂದು, ಅಂದರೆ ಮಕ್ಕಳ ಕೈಗೆ ಅದು ಸಿಗದಿರುವ ಹಾಗೆ ಕೇವಲ ಅಡಲ್ಟ್ಸ್ಗೆ ಮಾತ್ರ ಸಿಗೋ ಹಾಗೆ ಥರ ಒಂದು ರೀತಿಯಾದಂಥ ವ್ಯವಸ್ಥೆ ಮಾಡಿ ಅನ್ನುವಂಥದ್ದು ಒಬ್ಬರದಾದರೆ, ಪೋರ್ನ್ ಸ್ಟಾರ್ಗಳು ಅಭಿನಯಿಸಿದಂಥ ಚಿತ್ರಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡಬೇಕು ಅನ್ನುವಂಥ ಅಭಿಪ್ರಾಯ ಕೂಡ ಬಂತು. ಇದಕ್ಕೆ ತಾವೇನು ಹೇಳ್ತೀರಿ? ಹಾಂ ಸರ್, ಒಂದು ಕಡೆಯಿಂದ ನೋಡಿದ್ರೆ ಅಡಲ್ಟ್ಸಿಗೆ ಮಾತ್ರ ಪಾರ್ನ್ ಮೂವೀಸ್ನ ನೋಡೋದಕ್ಕೆ ಏನು ಚಾನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಪಾಸ್ವರ್ಡ್ ಎಲ್ಲ ಇಟ್ಟು ಲಾಕ್ ಮಾಡಬೇಕು ಅಂತ ಹೇಳಿದ್ರು. ಒಂದ್ ಕಡೆಯಿಂದ ನೋಡಿದ್ರೆ ಅದು ಖಂಡಿತ ನಾನು ಅದಕ್ಕೆ ಫಾರ್ ಆಗೇ ಮಾತಾಡ್ತೀನಿ. ಏನಕ್ಕೆ ಚಿಕ್ಕ ಮಕ್ಕಳು ಆ ಒಂದು ಚಿಕ್ಕ ವಯಸ್ಸಲ್ಲಿ ಈ ತರದ ಪಾರ್ನ್ ಮೂವೀಸ್ ಎಲ್ಲ ನೋಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆನ್ ದ ಸೇಮ್ ಟೈಮ್ ಇನ್ನೊಬ್ರು ಹೇಳಿದ್ರು, ಅಡಲ್ಟ್ಸ್ಗೆ ನೀವು ಪಾಸ್ವರ್ಡ್ ನ ಕೊಟ್ಬಿಟ್ಟು ಲಾಕ್ ಮಾಡಿಟ್ರೆ ಚಿಕ್ಕ ಮಕ್ಕಳು ಅದನ್ನ ಯೂಸ್ ಮಾಡ್ಬೋದು ಅಂತ. ಅದು ಪಾಸ್ವರ್ಡ್ ಕೊಡೋದೇ ಲಾಕ್ ಮಾಡೋದಕ್ಕೋಸ್ಕರ. ಅದನ್ನ ಕರೆಕ್ಟ್ ಆಗಿ ಲಾಕ್ ಮಾಡಿ ಅಡಲ್ಟ್ಸ್ ಮಾತ್ರ ಯೂಸ್ ಮಾಡ್ಬೇಕು ಅಂತ ನಾನು ಕೂಡ ಹೇಳ್ತೀನಿ. ಅಂಡ್ ಪಾರ್ನ್ ವೆಬ್ಸೈಟ್ ನ ನಾವು ಬ್ಯಾನ್ ಮಾಡ್ಬಿಟ್ರೆ ಇಂಡಿಯಾ ತುಂಬಾ ಡೆವಲಪ್ ಆಗ್ಬಿಡುತ್ತೆ. ಯೂತ್ಸ್ ಎಲ್ಲರೂ ಕರೆಕ್ಟ್ ಆಗಿ ಒಳ್ಳೆ ಹಾದಿನಲ್ಲಿ ನಡೀತಾರೆ ಅಂತ ಹೇಳ್ತಿದ್ದಾರೆ. ಯೂತ್ಸ್ ಹಾಳಾಗ್ಬೇಕು ಅಂತ ಇರೋರು ಯಾವ ರೀತಿ ಇದ್ರೂ ಹಾಳಾಗ್ತಾರೆ. ನಮ್ಗೆ ಇದೇ ತರದೊಂದು ಬೌಂಡ್ರೀಸ್ ಇರ್ಬೇಕು ಅಂತಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಹೇಳ್ಕೊಡ್ಬೇಕು. ಕೇಂದ್ರ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಂಡು ಇನ್ನೂ ಹೇಗಿದ್ರು ಹಾಳಾಗ್ತಾನೆ ಅನ್ನುವಂಥದ್ದು. ಎಸ್, ನಾನು ತ್ರಿಷಾ ಅವರನ್ನು ಮಾತಾಡ್ಸಿದ್ರೆ ಇನ್ನೊಂದು ಅಭಿಪ್ರಾಯ ಕೂಡ ವ್ಯಕ್ತ ಆಯ್ತು. ಈಗಾಗಲೇ ಕೆಲವು ಪಾರ್ನ್ ಸ್ಟಾರ್ಗಳಂತಾನೆ ಇರ್ತಾರೆ, ಅವರು ಅಭಿನಯಿಸಿದಂತಹ ವಿಡಿಯೋಗಳಿಗೆ ಮಾತ್ರ ಅವಕಾಶ ಕೊಡಬೇಕು, ಬೇರೆ ಯಾವ ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋಗಳಿಗೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡದೆ ಹೋದರೆ ಈ ಥರದ ಕೆಲವು ಸಮಸ್ಯೆಗಳನ್ನು ತಡೆಗಟ್ಟಬಹುದು ಅನ್ನುವಂಥದ್ದು. ಹೌದು, ಅದು ನಿಜ. ಯಾಕೆಂದರೆ ನಮ್ಮ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಿ ಎಷ್ಟೊಂದು ನಡೀತಾ ಇರೋ ಇದು ನಮಗೆ ಗೊತ್ತಾಗಿದೆ. ಈ ದಿನ ನ್ಯೂಸ್ ಪೇಪರಲ್ಲಿ ಬರೀ ನೋಡಿದರೆ ರೇಪು ಅದು ಇದು ಅಂತ ಇದೆ. ಈಗ ಪಾರ್ನ್ ಸ್ಟಾರ್ಸ್ ಅಂತ ಏನಿದ್ದಾರೆ ಅವ್ರದ್ದು ಏನು ವಿಡಿಯೋ ಇರುತ್ತೆ ಅದು ಅಪ್ಲೋಡ್ ಮಾಡೋದ್ರಲ್ಲಿ ಅದೇನೂ ಇಲ್ಲ. ಈಗ ಬ್ಯಾನ್ ಮಾಡಿರೋದ್ರಿಂದನೂ ಈಗ ಇನ್ನೊಬ್ರು ಹೇಳಿದ್ರು 18+ ಅವ್ರಿಗೆ ಪಾಸ್ವರ್ಡ್ ಕೊಡಬೇಕು ಅದು ಇದು ಅಂತ. ಅವರು ಪಾಸ್ವರ್ಡ್ ತಗೊಂಡು ಅವರು ಸೇವ್ ಮಾಡ್ಕೊಂಡು ಚಿಕ್ಕ ಮಕ್ಕಳು ನೋಡೋ ಚಾನ್ಸಸ್ಸು ಇರುತ್ತಲ್ವಾ. ಸೊ ಅದು ಕೂಡ ಪಾಸ್ವರ್ಡು ಅದು ಇದು ಏನು ವರ್ಕೌಟ್ ಆಗಲ್ಲ. ಈಗ ಹೆಂಗ್ ಬೇಕು ಹೆಂಗ್ ನೋಡೋರಿದ್ರು ಹೆಂಗಾದ್ರೂ ನೋಡ್ತಾರೆ ಜನಗಳು. ಆ ತರ ಫಾಸ್ಟ್ ಇದಾರೆ ಈಗ. ಸೊ ಇದ್ರಿಂದ ಏನೂ ವರ್ಕೌಟ್ ಆಗಲ್ಲ ಅಂತ ನನ್ನ ಪ್ರಕಾರ. ಇದು ಇನ್ನೊಬ್ರು ಹೇಳಿದ್ರು ಬರೀ ಪಾರ್ನ್ ಸ್ಟಾರ್ದು ಇದ್ ಮಾಡ್ಬೇಕು ಅಂತ, ಅದು ಸತ್ಯ. ಅದನ್ನ ಮಾತ್ರ ಇದ್ ಮಾಡಿದ್ರೆ ಜನಗಳು ಇದು ಮಾಡ್ತಾರೆ. ನೀವಾಗಲೇ ಹೇಳಿದ್ರಿ, ಇದು ಈ ಒಂದು ನಿರ್ಧಾರದ ಹಿಂದೆ ಮತ್ತೊಂದು ಪ್ಯಾರಲಲ್ ಆಗಿ ನಡೀತಿರುವಂತಹ ಚರ್ಚೆ ಅಂದರೆ ಸ್ವೇಚ್ಛೆಯ ಹರಣ ಅನ್ನುವಂಥದ್ದು. ಇದು ನಿಜ ಅಂತ ಒಪ್ಕೋತೀರಾ? ಒಂದು ಕಡೆ ಅವರವರ ಸ್ವಾತಂತ್ರ್ಯಕ್ಕೆ ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ತುಂಬ ಓಪನ್ ಆಗಿ ಕೆಲವರಿಗೆ ಮಾತಾಡಲಿಕ್ಕೆ ಈ ಕುರಿತಾಗಿ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಮುಜುಗರ ಇರುತ್ತೆ. ಅವರಿಗಿರುವಂಥ ಅವಕಾಶ ಅಂದರೆ ಅಥವಾ ದೈಹಿಕವಾದಂಥ ಕೆಲವು ಬೇಡಿಕೆಗಳಿಗೆ ಅವರು ಈ ಥರ ಗೌಪ್ಯವಾಗಿ ಇದನ್ನು ನೋಡ್ತಿದ್ರು. ಅಂಥವರ ಒಂದು ಸ್ವೇಚ್ಛೆಗೆ ಇದು ತೊಡಕಾಗತ್ತೆ ಈ ಥರದ ನಿರ್ಧಾರಗಳಿಂದ ಅನ್ನುವಂಥದ್ದು. ಮೊದಲನೇದು ಇಲ್ಲಿ ಆ ರೀತಿ ಬ್ಲ್ಯಾಂಕೆಟ್ ಬ್ಯಾನ್ ಆಗಿಲ್ಲ ಅಂತ ನಾನು ಮೊದಲನೇ ಹೇಳಿದೆ. ಸೊ ಇಲ್ಲಿ ಯಾವುದೇ ಭಾರತದಲ್ಲಿರುವಂಥ ಯಾವುದೇ ಪಾರ್ನ್ ವೆಬ್ಸೈಟ್ಗಳನ್ನು ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಭಾರತದಲ್ಲಿ ಪಾರ್ನೋಗ್ರಫಿಯನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿ
ಕಾನೂನನ್ನ ಮಾಡಿಲ್ಲ. ಸೊ ಇಲ್ಲಿ ಚೈಲ್ಡ್ ಪೋರ್ನೋಗ್ರಫಿಯನ್ನ ಇದ್ದಂಥ ವೆಬ್ಸೈಟ್ಗಳನ್ನ ಮಾತ್ರ ಬ್ಯಾನ್ ಮಾಡಿರುವಂಥದ್ದು ಮೊದಲನೇದು. ಎರಡನೆಯದು, ಈ ನಿರ್ಧಾರ ಟೆಂಪರರಿ ಆಗಿರುವಂಥ ನಿರ್ಧಾರ, ಇದ್ರ ಬಗ್ಗೆ ಫೈನಲ್ ಆಗಿ ನಿರ್ಧಾರ ತಗೊಳ್ಳುವಂಥದ್ದು ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿನ್ನೆ ನಡೆದಂತಹ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ರವಿಶಂಕರ್ ಪ್ರಸಾದ್ ಅವರು ಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸಮಂಜಸ ಅಲ್ಲ, ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಎರಡು ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ಇದು ಮೋದಿ ಸರ್ಕಾರದ ಮೇಲೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪವಾದನೆ ಮಾಡೋದಕ್ಕೆ ಆ ಒಂದಿದ್ದಂಥ ಲಾಬಿಗೆ ಒಂದು ಅವಕಾಶ ಮತ್ತೊಂದು ಸಿಕ್ಕಾಗಿದೆ ಇದರಿಂದ ಅಷ್ಟೇ. ಆದ್ರೆ ವಾಸ್ತವ ಏನು ಅಂತ ನೋಡಿದ್ರೆ, ಭಾರತದಲ್ಲಿ ಇಂಟರ್ನೆಟ್ ನ ಹೆಚ್ಚು ಬಳಕೆ ಮಾಡಬೇಕು, ಭಾರತದಲ್ಲಿ ಇಂಟರ್ನೆಟ್ ಆಕ್ಸೆಸ್ ಅನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶದಲ್ಲಿ ಒಂದು ಸರ್ಕಾರ ಇಡೀ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ರೀತಿಯ ಕಾರ್ಯಕ್ರಮವನ್ನು ಮೋದಿ ಇಡೀ ದೇಶದಲ್ಲಿ ಇಂಟರ್ನೆಟ್ ಆಕ್ಸೆಸ್ ಹಳ್ಳಿ ಹಳ್ಳಿಗೂ ಸಿಗಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೋದ ಬಾರಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಕೇಂದ್ರದಲ್ಲಿದ್ದಾಗ ಅವರಿಗೆ ಅವರ ವಿರುದ್ಧವಾಗಿ ಟ್ವೀಟ್ ಮಾಡ್ತಾ ಇದ್ದಂಥವ್ರು, ಅವ್ರ ವಿರುದ್ಧವಾಗಿ ಫೇಸ್ಬುಕ್ ನಲ್ಲಿ ಯಾರ್ಯಾರು ಮಾತನಾಡ್ತಿದ್ರು ಅಂಥವ್ರೆಲ್ಲರೂ ಬ್ಲಾಕ್ ಮಾಡಿದ್ರು. ಅದು ಸ್ವಾತಂತ್ರ್ಯದ ಹರಣ. ಇದು ಎಕ್ಸ್ಪ್ರೆಷನ್ ಆಗ್ಲಿ, ಇದು ಪರ್ಸನಲ್ ಲಿಬರ್ಟಿ ಹರಣ ಇದರಲ್ಲಿ ಆಗ್ತಾ ಇಲ್ಲ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಸಂಗತಿ ಏನು ಅಂತಂದ್ರೆ, ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅಂತಂದ್ರೆ ಒಂದು ಚೈಲ್ಡ್ ಪೋರ್ನೋಗ್ರಫಿ ಅಂತ ಕ್ರಿಮಿನಲ್ ಆಕ್ಟಿವಿಟಿಯನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಬ್ಯಾನ್ ಮಾಡಿರೋ ಈ ಒಂದಿಷ್ಟು ವೆಬ್ಸೈಟ್ ಗಳನ್ನ ಟೆಂಪರರಿ ಆಗಿ ಬ್ಯಾನ್ ಮಾಡಿರುವಂತದ್ದು. ಕೋರ್ಟ್ ನ ಚೈಲ್ಡ್ ವಿಡಿಯೋ ಇರುವಂತಹ ವೆಬ್ಸೈಟ್ ಗಳನ್ನ ನಾವಿದನ್ನ ಎಲ್ಲಾ ವೆಬ್ಸೈಟ್ ಗಳನ್ನು ಇದರಲ್ಲಿ ಬ್ಯಾನ್ ಆಗಿದೆ. ಇದರಿಂದ ಮೋದಿ ಸರ್ಕಾರ ಒಂದು ಫ್ಯಾಸಿಸ್ಟ್ ಸರ್ಕಾರದ ರೀತಿ ನೀವು ಯಾವ್ದು ಸರಿ ಯಾವ್ದು ತಪ್ಪು, ನೀವೇನ್ ತಿನ್ಬೇಕು ಏನ್ ತಿನ್ನಬಾರದು, ಯಾವ್ದು ನೋಡಬೇಕು ಯಾವ್ದು ನೋಡಬಾರದು, ಪ್ರತಿಯೊಂದು ನಿಯಂತ್ರಣ ಮಾಡ್ಲಿಕ್ಕೆ ಸರ್ಕಾರ ಮುಂದೆ ಬರ್ತಿದೆ, ಈ ರೀತಿ ಆರ್ಗ್ಯುಮೆಂಟ್ ಮಾಡೋದೇನಿದೆ, ಈ ಆರ್ಗ್ಯುಮೆಂಟ್ ಸರ್ಕಾರದ ಮೇಲೆ ಸುಮ್ಮನೆ ಗೂಬೆ ಕಳಿಸ್ಲಿಕ್ಕೆ ಮೋದಿ ಅವರ ಮೇಲೆ ಮಾಡ್ಲಿಕ್ಕಿರುವಂತ ಒಂದು ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ಗಳಷ್ಟೇನೆ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳದಲೆ ಒಂದು ಬಾರಿ ಸರ್ಕಾರ ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್ ನ ಸರಿಯಾಗಿ ಓದ್ದಲೇ ಮಾಡ್ತಿರುವಂತ ಬಾಲಿಶವಾದಂತಹ ಆರ್ಗ್ಯುಮೆಂಟ್ ಅಷ್ಟೇ ಅದು. ಮತ್ತೊಂದು, ಆಗ್ಲೇ ನಮ್ಮ ಸ್ನೇಹಿತರೊಬ್ರು ಮಾತನಾಡ್ತಾ ಹೇಳಿದ್ರು, ಇದರಲ್ಲಿ ರಿಜಿಸ್ಟರ್ಡ್ ಆಗಿರೋರಿಗೆ ಮಾತ್ರ ಇನ್ನು ಮಿಕ್ಕಿದ ವಿಡಿಯೋಗಳನ್ನ ಯಾವುದನ್ನು ನಾವು ಬ್ಯಾನ್ ಮಾಡಿ ಇದು ಅವಕಾಶಗಳು ಕೊಡಬಾರದು ಅಂತ. ಈಗಿನ ಕಾನೂನಲ್ಲಿ ಆ ರೀತಿಯ ವೆಬ್ಸೈಟ್ಗಳಿಗೆ ಅವಕಾಶ ಇಲ್ಲ. ಈಗ ಯಾರ್ದಾದ್ರೂ ಒಂದು MMS ಕ್ಲಿಪ್ ನ ರೆಕಾರ್ಡಿಂಗ್ ಮಾಡಿ ಅಥವಾ ಯಾವುದೋ ಅಶ್ಲೀಲವಾಗಿರುವಂತ ಹೆಣ್ಮಗುದೋ ಅಥವಾ ಯಾರದ್ದೋ ಒಂದು ಚಿತ್ರವನ್ನ ನೀವು ವೆಬ್ಸೈಟ್ ನಲ್ಲಿ ಯಾವುದೋ ಒಂದ್ ಕಡೆ ಅಪ್ಲೋಡ್ ಮಾಡಿದ್ರೆ ಅಥವಾ MMS ಮೂಲಕ ಒಂದು ಮೊಬೈಲ್ ನಿಂದ ಇನ್ನೊಂದು ಮೊಬೈಲ್ಗೆ ಹರಿದಾಡಿಕ್ ಬಿಟ್ರೆ ಆ ರೀತಿಯಾದಂತಹ ಶಿಕ್ಷೆ, ಆ ರೀತಿಯಾದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಒದಗಿಸಲಿಕ್ಕೆ IPCಯಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಆಗ್ಲೇನೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಸೆಕ್ಷನ್ 69 ನ ಪ್ರಕಾರ ಭಾರತದಲ್ಲಿ ಪಬ್ಲಿಷಿಂಗ್ ಆಫ್ ಒಬ್ಸೀನ್ ಕಂಟೆಂಟ್ ಅಂತಂದ್ರೆ ಈ ತರ ಒಬ್ಸೀನ್ ಆಗಿರುವಂತಹ ಮೆಟೀರಿಯಲ್ ಅನ್ನ ಪಬ್ಲಿಷ್ ಮಾಡುವಂಥದ್ದು, ಒಂದು ಮೊಬೈಲ್ ನಿಂದ ಮತ್ತೊಂದು ಮೊಬೈಲ್ಗೆ ಬಿತ್ತರಿಸುವಂಥದ್ದು, ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಈಗ ಆಗ್ಲೇನೆ ಭಾರತದಲ್ಲಿ ಇವೆಲ್ಲವೂ ಬ್ಯಾನ್ ಆಗಿದೆ. ವೀಕ್ಷಣೆ ಬ್ಯಾನ್ ಆಗಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವ್ಯತ್ಯಾಸ. ಸೊ ಇದ್ರ ಬಗ್ಗೆ ನಾವಾಗ್ಲೇ ಬಹಳ ಏನೋ ಬದಲಾವಣೆ ಆಗ್ಬಿಡತ್ತೆ ಅನ್ನೋ ಒಂದು, ಈಗ ಯಾರು ಸ್ವೇಚ್ಛೆಯ ಹರಣ ಅಂತ ವಾದ ಮಾಡ್ತಿದ್ದಾರೆ ಒಂದು ಅರ್ಥದಲ್ಲಿ ಅವರು ಈಗ ಬಂದಿರುವಂತಹ ಆದೇಶವನ್ನ ಸರಿಯಾಗಿ ಗಮನಿಸಲಿಲ್ಲ. ಇನ್ನೊಂದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ. ಹೌದು. ಮೂರನೇದು ಯಾವುದು ಅಂತಂದ್ರೆ, ನಾವು ಈ ಚರ್ಚೆ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಇವತ್ತು 4 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿ ಇನ್ನು ಬಹಳ ಭುಗಿಲೇರುವಂತಹ ಸಮಸ್ಯೆಗಳೆಲ್ಲರೂ ಇದ್ದಾವೆ. ಅಂತದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿರೋದೊಂದು ಇಂಥ ಸಮಸ್ಯೆಗಳಿಗಿಂತ ಬಹಳ ದೊಡ್ಡದಿದ್ದಾವೆ. ಗಂಭೀರವಾದಂತಹ ಸಮಸ್ಯೆ. ಪ್ರಾಯಶಃ ಮಾಧ್ಯಮ ಮತ್ತು ಸಾರ್ವತ್ರಿಕರು ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಜನನಾಯಕರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು. ರೂಪೇಶ್ ಬಾಂಬೆಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ನಮಸ್ಕಾರ. ನಮಸ್ಕಾರ ಸರ್. ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ? ಸರ್, ಇವಾಗ ಇದು ಫೋನ್ ಸೈಟ್ಸ್ ಏನಿದೆ ಇದು ಬ್ಯಾನ್ ಮಾಡಿರೋದ್ರ ಬಗ್ಗೆ ಏನ್ ಮಾತಾಡ್ತಾ ಇದಾರಲ್ಲ ಸರ್, ಇದು ಆಕ್ಚುಲಿ ಬಂದು ಇವಾಗ ನಾನು ಇಲ್ಲಿ ಬಾಂಬೆಲಿ ಇರೋದು. ಇಲ್ಲಿ ನಾವ್ ಯಾವಾದ್ರೂ ಏನಾದ್ರು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಒಂದು ಪೇಪರ್ ವರ್ಕಿಗೆ ಅಂತ ನಾವು ಇದಕ್ಕೆ ಹೋಗ್ತೀವಲ್ಲ ಸರ್, ಸೈಬರ್ ಕೆಫೆಗಾಗ್ಲಿ ಇನ್ನೊಂದಕ್ಕೆ. ಇಲ್ಲಿ ನಾನ್ ನೋಡ್ದಂಗೆ ಸರ್, ಒಂದು ಜಾಸ್ತಿ ನಮಗೆ ಅಲ್ಲಿ ಸಿಗೋದಿದೆಯಲ್ಲ ಸರ್, ಒಂದು ಅಂಡರ್ 18 ಒಂದು ಕಾಲೇಜ್ ಹುಡುಗರು ಆಗ್ಬೋದು, ಇಲ್ಲ ಸ್ಕೂಲ್ ಮಕ್ಳಾಗ್ಬೋದು, ಇವ್ರದ್ದು ಒಂದು ಮತ್ತೆ ನಾರ್ಮಲಿ ರೆಗ್ಯುಲರ್ ಆಗಿ ಇವ್ರದೊಂದು ಬಂದಾಗ ಒಂದು ID ಪ್ರೂಫ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಚೆಕ್ ಮಾಡಲ್ಲ ಸರ್. ನಾರ್ಮಲ್ ನೋಡಿದಾಗ ಇವ್ರು ಜಾಸ್ತಿ ನೋಡಕ್ಕಂತ ಬರೋದು, ಇವ್ರು ಇಂಥ ಸೈಟ್ಸ್ ನೋಡಕ್ಕೆ ಬರೋದು ಅಲ್ಲಿಗೆ.
ಯಾಕಂದ್ರೆ ಮನೆಯಲ್ಲಿ ಅಲೌಡ್ ಇಲ್ಲ ಅಂದ್ರೂ ಇವ್ರು ಇಂಥ ಸೈಬರ್ ಕೆಫೆಗಾಗ್ಲಿ ಇಲ್ಲ ಇನ್ನೊಂದ್ ಕಡೆ ಬಂದು ನೋಡೋದು. ಸೊ ಇಂತ ಈ ಒಂದು ಇದ್ರಲ್ಲಿ ಹಿಂಗೆ ಐಡಿ ವಗೇರಾ ಚೆಕ್ ಮಾಡೋದನ್ನ ಇವರು ಜಾಸ್ತಿ ಇದ್ ಮಾಡ್ಬೇಕು ಸರ್, ಯಾಕಂದ್ರೆ ಅದು ಕಂಪಲ್ಸರಿ ಆಗ್ಬೇಕು. ಕೆಲವು ಕಡೆ ಇದೆ ಮಸ್ಟ್, ಕೆಲವು ಕಡೆ ಮಾಡೇ ಮಾಡ್ತಾರೆ. ಇನ್ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಸರ್, ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ತಗೊಂತಾರೆ, ಐಡಿ ಪ್ರೂಫ್ ಏನು ಕೇಳಲ್ಲ. ಸೊ ಅಂತ ಕಡೆ ಅವ್ರ ಮಕ್ಳು ಚಿಕ್ಕ ಮಕ್ಳು ಒಂದ್ 2-3 ಜನ ಗ್ರೂಪ್ ಆಗಿ ಒಟ್ಟಾಗಿ ಬಂದು ಇಂಥದ್ದನ್ನೇ ಪರ್ಟಿಕ್ಯುಲರ್ ಇಂತ ನೋಡಕ್ಕಂತಾನೆ ಸೈಬರ್ ಕೆಫೆ ಬರ್ತಾರೆ ಸರ್. ಸೊ ಇದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ. ಎಸ್ ಖಂಡಿತವಾಗಿಯೂ ರೂಪೇಶ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಒಂದು ಕಡೆ ಚೈಲ್ಡ್ ಫೋರ್ನೋಗ್ರಫಿಯನ್ನು ಬ್ಯಾನ್ ಮಾಡಲಿಕ್ಕಾಗಿ ಅಥವಾ ಅದರ ಏನು ನಿಯಮದ ಪಾಲನೆಗಾಗಿ ಇವತ್ತಿನ ಕೆಲವು ಆ ಥರದ ದೃಶ್ಯಗಳಿದ್ದಂಥ ಮಕ್ಕಳನ್ನು ಬಳಸ್ಕೊಂಡಂಥ ದೃಶ್ಯಗಳನ್ನು ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಆದರೆ ಇನ್ನೊಂದು ಸಮಸ್ಯೆ, ಮಕ್ಕಳು ಇದಕ್ಕೆ ಮಾರು ಹೋಗ್ತಾ ಇರುವಂಥದ್ದು, ಈ ಥರದ ದೃಶ್ಯಗಳಿಗೆ ಮಾರು ಹೋಗ್ತಿರುವಂಥದ್ದು. ಅದು ನಿಯಂತ್ರಣಕ್ಕೂ ಕೂಡ ನೈತಿಕತೆಯ ದೃಷ್ಟಿಕೋನದಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ಅನ್ನೋದು. ಹೌದು, ನಾವು ಆದರೆ ಬಹಳಷ್ಟು ವಿಷಯಗಳಲ್ಲಿ ಇದೊಂಥರ ಈ ಮಾರಲ್ ಪೊಲೀಸಿಂಗ್ ಅನ್ನೋತ ಇದು ಬಹಳ ಕಷ್ಟ. ಇದನ್ನ ಪ್ರತಿಯೊಂದು ಒಂದೊಂದು ವ್ಯಕ್ತಿನೂ ಹಿಡಿದು ಇವ್ರು ಏನು ನೋಡ್ತಾರೆ, ಏನು ಮಾಡ್ತಾರೆ, ಇದರಿಂದ ಇವ್ರಿಗೆ ಏನು ಪರಿಣಾಮ ಆಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಜನಸಂಖ್ಯೆ ಇರೋ ದೇಶದಲ್ಲಿ ಇದನ್ನು ಮಾಡೋದು ತುಂಬ ಕಷ್ಟ. ಆದರೂ ಕೆಲವು ರೂಲ್ಸು ರೆಗ್ಯುಲೇಷನ್ಸು ಅಂತೆಲ್ಲ ನಮ್ಗೆ ಬೇಕೇ ಬೇಕು. ಒಂದು ವ್ಯಕ್ತಿಯ ಅವರ ಒಂದು ವರ್ತನೆಗೆ ಕಡಿವಾಣ ಹಾಕೋಕ್ಕಿರ್ಬೋದು, ಸಮಾಜದಲ್ಲಿ ಆಗುವಂಥ ಕೆಟ್ಟ ಪರಿಣಾಮಗಳಿಗೆ ಒಂದು ಕಡಿವಾಣ ಹಾಕಕ್ಕೆ ಎಲ್ಲೋ ಒಂದಷ್ಟು ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಲೇಬೇಕಾಗತ್ತೆ. ಸೊ ಆ ರೀತಿ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಆದರೆ ಪೂರ್ತಿಯಾಗಿ ಸಮಸ್ಯೆಗೆ ಪರಿಹಾರ ಆಗಲ್ಲ. ಇದನ್ನು ಮಾಡೋದು ಕೂಡ ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಈ ಮಕ್ಳಿಗೆ ನಾನು ಆವಾಗಲೇ ಹೇಳಿದೆ, ಈ ಥರ ಎಲ್ಲ ಮಾಡಿದರೆ ತುಂಬ ಚಿಕ್ಕ ಮಕ್ಕಳು ಈ ಥರ ಸಡನ್ನಾಗಿ ಫಸ್ಟ್ ಟೈಮ್ ಅದನ್ನೆಲ್ಲ ನೋಡಿದಾಗ ಶಾಕ್ ಆಗಿ ದುರ್ಬಲ ಮನಸ್ಸಲ್ಲಿರುವಂಥ ಮಕ್ಕಳಿಗೆ ಕೆಲವು ಅಡ್ಡದಾರಿ ಹಿಡಿಬೋದು, ಬೇರೆ ಎಲ್ಲ ಇನ್ನೊಬ್ರಿಗೆ ಹೋಗಿ ಲೈಂಗಿಕ ಅತ್ಯಾಚಾರ ಮಾಡ್ಬೋದು, ಅಥವಾ ಅವ್ರು ಓದು ಬರಹದಲ್ಲಿ ಹಿಂದುಳಿಬೋದು, ಇದೆಲ್ಲ ಆಗ್ಬೋದು. ಯಾರೋ ಒಬ್ರು ಫೋನ್ ಮಾಡಿದಾಗ ಹೇಳಿದ್ರಲ್ಲ, ಮೇಡಮ್ ಹೇಳಿದ್ರು, ನಾನು ನೋಡ್ತೀನಿ, ನಾನು ರ್ಯಾಂಕ್ ಸ್ಟೂಡೆಂಟು, ನನಗೇನಾಗಿಲ್ಲ ಅಂತ ಅನ್ನೋ ಥರ ಯಾರೋ ಒಬ್ರು ಹೇಳಿದ್ದಾರೆ. ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವು ದುರ್ಬಲ ಮನಸ್ಥಿತಿ ಮಕ್ಕಳಿಗೆ ಆ ರೀತಿ ಅಫೆಕ್ಟ್ ಆಗ್ಬೋದು. ಮಕ್ಕಳನ್ನ ಆದಷ್ಟು ದೂರ ಇಡಿ. ಈಗ ತಂದೆ ತಾಯಿಗಳಿಗೂ ಕೂಡ ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಕಣ್ಣಿಡೋದಕ್ಕಾಗತ್ತೆ. ಈಗ ಅವ್ರು ಯಾರೋ ಹೇಳಿದ್ರಲ್ಲ, ಸೈಬರ್ ಕೆಫೆಗಳೇ ಬಹಳಷ್ಟು ಕಡೆ ಅದಿರೋದೇ ಆ ಥರ. ಸೈಬರ್ ಕೆಫೆಗಳಿಗೆ ಹೋಗ್ತಾರೆ, 1 ಅವರ್ಗೆ ಇಷ್ಟು ಪೇ ಮಾಡಿದ್ರೆ ಅವ್ರು ನೋಡಕ್ ಬಿಡ್ತಾರೆ ಅಂತ. ಅಲ್ಲೆಲ್ಲ ಅವ್ರು ಇಂಥದನ್ನೇ ನೋಡ್ಬಿಟ್ಟೇನೆ ಹೋಗುವಂತ ಫ್ರೆಂಡ್ಸ್. ಸೈಬರ್ ಕೆಫೆ ಹೋಗ್ಬೇಕಿತ್ತು. ಇವತ್ತು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಮನೆ ಮನೆಯಲ್ಲೂ ಕಂಪ್ಯೂಟರ್ ಇದೆ. ನೀವು 15 ರೂಪಾಯಿ ಇಂಟರ್ನೆಟ್ ಪ್ಯಾಕ್ ಹಾಕೊಂಡ್ರೆ ನಿಮಗೆ ಇವತ್ತು 2G ಇಂಟರ್ನೆಟ್ ಸಿಗುತ್ತೆ. ನಾನು ಚರ್ಚೆಯನ್ನು ಮುಂದುವರಿಸೋದಕ್ಕೆ ಮುಂಚೆ ಈಗಾಗಲೇ ಹೇಳಿದ ಹಾಗೆ ಬ್ಯಾನ್ ಮಾಡಿರುವಂಥದ್ದು ವೆಬ್ಸೈಟ್ಗಳನ್ನು ಸಂಪೂರ್ಣ, ಅಂದರೆ ಭಾರತದಲ್ಲಿರುವ ಅಷ್ಟು ಅಶ್ಲೀಲ ವೆಬ್ಸೈಟ್ಗಳು ಬ್ಯಾನ್ ಆಗಿಲ್ಲ. ಯಾವ ವೆಬ್ಸೈಟ್ಗಳಲ್ಲಿ ಮಕ್ಕಳನ್ನು ಬಳಸಿಕೊಂಡು ಲೈಂಗಿಕ ಕ್ರಿಯೆಗಳನ್ನು ನಡೆಸಿದಂಥ ವಿಡಿಯೋಗಳಿದೆ ಅಂಥ ಕೆಲವು ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಮತ್ತು ಇಲ್ಲಿ ಉದ್ದೇಶ ಕೂಡ ಅಷ್ಟೇ, ಅಪ್ರಾಪ್ತರ ಮೇಲೆ ನಡೀತಿರುವಂಥ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಆ ಥರದ ದೃಶ್ಯಗಳು ಭಾರತದಲ್ಲಿ ನಿಷೇಧ ಇದೆ, ಅದನ್ನು ಇಲ್ಲಿ ಪಾಲನೆ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಈ ದೃಷ್ಟಿಕೋನದಲ್ಲಿ ಅಪ್ರಾಪ್ತರ ಮೇಲೆ ನಡೀತಿರುವಂಥ ಈ ಲೈಂಗಿಕ ದೌರ್ಜನ್ಯಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಇನ್ನು ಯಾವ ವಿಚಾರಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದಿನ ಹಂತದ ಬ್ರೇಕ್.